ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಘೋರ ದುರಂತ. ಕೆಮಿಕಲ್ ಲೀಕೇಜ್ ಆಗಿ 3 ಕಾರ್ಮಿಕರ ಸಾವು. ಯಾದಗಿರಿ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಭೀಕರ ದುರಂತ ಸಂಭವಿಸಿದೆ. ಖಾಸಗಿ ಕೆಮಿಕಲ್ ಲ್ಯಾಬೋರೇಟರಿಯಲ್ಲಿ ವಿಷಕಾರಿ ಕೆಮಿಕಲ್ ಸೋರಿಕೆಯಾಗಿದ್ದು, ಉಸಿರುಗಟ್ಟಿ 3 ಕಾರ್ಮಿಕರು ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದರಿಂದ ಕೈಗಾರಿಕಾ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಹಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಕೆಮಿಕಲ್ ಲ್ಯಾಬೋರೇಟರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಫ್ಯಾಕ್ಟರಿಯ ಕೆಮಿಕಲ್ಸ್ ಕಬರ್ನಲ್ಲಿ ಏಕಾಏಕಿ ಸೋರಿಕೆ ಉಂಟಾಗಿದ್ರಿಂದ ಈ ಅವಘಡ ನಡೆದಿದೆ. ಇದರಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ತೀವ್ರ ಉಸಿರಾಟದ ತೊಂದರೆಗೆ ಒಳಗಾಗಿದ್ದಾರೆ. ಮೃತಪಟ್ಟವರು ಮಧ್ಯಪ್ರದೇಶದ ಹಾಗೂ ಆಂಧ್ರಪ್ರದೇಶದ ಮೂಲದ ಕಾರ್ಮಿಕರು ಎನ್ನಲಾಗಿದೆ. ಇನ್ನು ಘಟನೆಯಿಂದ ಕಾರ್ಖಾನೆಯಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಕಾರ್ಖಾನೆಯಲ್ಲಿ ದುರಂತ ಸಂಭವಿಸಿದ ಬೆನ್ನಲ್ಲೇ ಫ್ಯಾಕ್ಟರಿ ಮುಂದೆ ಸ್ಥಳೀಯರು ಪ್ರತಿಭಟನೆ ನಡೆಸಿ ಮುತ್ತಿಗೆ ಹಾಕಲು ಮುಂದಾದ್ರು. ಇದು ಅಪಾಯಕಾರಿ ಫ್ಯಾಕ್ಟರಿ, ಇದನ್ನ ಕೂಡಲೇ ಬಂದ್ ಮಾಡಿ ಎಂದು ಪಟ್ಟು ಹಿಡಿದಿದ್ರು. ಅಲ್ಲದೆ ಅಪಾಯಕಾರಿ ಇದೆ ಅಂತ ಗೊತ್ತಿದ್ರೂ ಹೇಗೆ ಅನುಮತಿ ನೀಡಿದ್ರಿ, ಕೂಡಲೇ ಈ ಫ್ಯಾಕ್ಟರಿಯನ್ನ ಬಂದ್ ಮಾಡಿ ಎಂದು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಮಧ್ಯ ಪ್ರವೇಶಿಸಿ ಜನರನ್ನ ನಿಯಂತ್ರಿಸಿದ್ರು. ಈ ವೇಳೆ ಡಿವೈಎಸ್ಪಿಯನ್ನ ಜನರು ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆದಿತ್ತು. ಇನ್ನು ದುರಂತದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಈ ಘಟನೆ ಬಗ್ಗೆ ಡಿಸಿಗೆ ವರದಿ ಸಲ್ಲಿಸಲು ಸೂಚನೆ ನೀಡಿದ್ದೇನೆ. ಅಲ್ಲದೆ ಈ ಬಗ್ಗೆ ಕೈಗಾರಿಕೆ ಸಚಿವರಿಗೆ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತನಾಡಿದ್ದು, ಮೃತ ಕುಟುಂಬದ ಸದಸ್ಯರಿಗೆ ಪರಿಹಾರ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು. ಮತ್ತು ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಗಿದೆ. ನಿನ್ನೆ ರಾತ್ರಿ ಇಲ್ಲಿ ಆ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 3 ಕಾರ್ಮಿಕರು ಮೃತಪಟ್ಟಿದ್ದನ್ನು ನನ್ನ ಗಮನಕ್ಕೆ ಬಂದಿದೆ. ಒಬ್ಬರು ಸೀರಿಯಸ್ಸು ಇದ್ದಾರೆ, ಇನ್ನೊಬ್ಬರು ಕೂಡ ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತ ನನಗೆ ಅಲ್ಲಿ ರಿಮ್ಸ್ ಡೈರೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿ ಸಲ್ಲಿಸಕ್ಕೆ ಹೇಳಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೂ ಕೂಡ ಅಲ್ಲಿನ ಎನ್ಕ್ವೈರಿ ಮಾಡಿ ಆಮೇಲೆ ಒಂದು FIR ಮಾಡಿ ಅದಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಏನೇನು ಲೋಪ ಆಗಿದೆ, ಏನು ಸೇಫ್ಟಿ ಮೆಜರ್ಸ್ ವೈಲೇಟ್ ಆಗಿದೆ ಅನ್ನೋದಕ್ಕೆ ಒಂದು ವರದಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ನಾನೀಗಾಗಲೇ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಮಾತಾಡಿದ್ದೀನಿ, ವಿ ಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಅವರಿಗೂ ಮಾತಾಡಿದ್ದೀನಿ. ಅವರು ಏನೇನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಯಾವ ರೀತಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ವರದಿ ತೊಗೊಂಡು ಅದಕ್ಕೆ ಮೃತರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟವರು ಮತ್ತು ಡೆಪ್ಟಿ ಕಮಿಷನರು ಅದನ್ನು ಗಮನ ಹರಿಸ್ತಾರೆ. ಯಾವುದೇ ನೋಡಿ ಯಾವುದೇ ಜೀವ ಹೋಗಿದೆ ಅಂತಂದರೆ ಅದು ನಮಗೆ ನಮ್ಮ ಜವಾಬ್ದಾರಿ ಅದು. ಯಾಕಂದರೆ ಸರ್ಕಾರ ಯಾವುದೇ ರಾಜ್ಯದವರಾಗಿರಲಿ ಅವರು ಪಾಪ ನಮ್ಮ ಊರಿಗೆ ಬಂದು ಕೆಲಸ ಮಾಡುವಾಗ ಅವರು ಜೀವ ಹೋಗಿದೆ ಅಂತಂದರೆ ಇದಕ್ಕೆ ನಾವು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಇದಕ್ಕೆ ಯಾರು ಅದು ಅವ್ರ ಮೇಲೆ ನಾವು ಡೆಫಿನೆಟ್ಲಿ ಕ್ರಮ ತೆಗೆದುಕೊಳ್ತೀವಿ. ಮತ್ತು ಅವ್ರಿಗೇನು ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಕೊಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದು. ಇಲ್ಲಿ ಈ ಸಾರಿ ಸದ್ಯ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಬಳಿಕ ಕೆಮಿಕಲ್ ದುರಂತದ ಬಗ್ಗೆ ಅಸಲಿ ಕಾರಣ ತಿಳಿದು ಬರಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಯಾದಗಿರಿ.